ಆಗಿರುತ್ತೆ. ನಾಳೆ ಸ್ಟಾರ್ಟಿಂಗ್ ಅಲ್ಲಿ ಭದ್ರಾ ಇದ್ದು ಹೇಳ್ತಾನೆ ಪ್ಲೀಸ್ ದಯವಿಟ್ಟು ನೋಡಿದ್ರೆ ಇದು 1 ಕೋಟಿ ರೂಪಾಯಿ ತಗೋಬೇಕು ಅಂತೆಲ್ಲ ಹೇಳ್ತಾರೆ. ಆ ದಿವಸ ಹೋಗ್ಲಿ ಕೊಟ್ಲೆ ಅದು ನನ್ನ ಹಾಸಿಗೆ ಕೆಳಗ 1 ಕೋಟಿ ರೂಪಾಯಿ ಇದೆಲ್ಲ ಆ ಕೋಟಿ ರೂಪಾಯಿ ತತ್ತ ಅಂತಲ್ಲ ಅಮ್ಮಮ್ಮ ಹೇಳ್ತಾ ಅಂದ್ರೆ ಈಗ 1 ಕೋಟಿ ರೂಪಾಯಿ ಮಾತಾಡ್ತಾರೆ ಗಿಡಮೂಲಿಕೆ ತರಕ್ ಅದೇ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಅಂತಂದ್ರೆ ಫ್ಲಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರ. ಫ್ಲಾಶ್ ಬ್ಯಾಕು ವಿದ್ಯಾ ಅದು ಚೆಕ್ ಕೊಡ್ಬೇಕಂತ ಎಲ್ಲ ಪ್ಲಾನ್ ಚೆಕ್ ಕೊಡ್ಬೇಕಂತೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಇದು ಮಾಡ್ತಿದ್ರು ಕೇಳಿಸ್ತಾ ಆ ಕಡೆ ಹಿಂಗನ ಮಾಡಿ ದುಡ್ಡು ಕಸ್ಕೋಬೇಕಂತೆಲ್ಲ ಹೇಳಿ ಪ್ಲಾನ್ ಆಗಿರುತ್ತೆ. ಗೌಡ್ರೆ ಪ್ಲಾನ್ ಮಾಡಿ ಜೋರ್ ಅರಸ್ತಿದ್ದು ಸರಿ ಮತ್ತೆ ಆ ಸುಭಾಷ್ ಅದು ಭದ್ರಾ ಇದ್ದು ನಿಜ ಹೇಳ್ತಾನ ಏನ್ ಹೇಳ್ತಾ ಇದ್ದ ಅಂತೆಲ್ಲ ಕೇಳಿದೆ ಏನ ಸತ್ಯ ಅಂದ ಅದನ್ನೆಲ್ಲ ಬ್ಯಾಗ್ ಒಳಗೆ ಗೋವಿಂದ ಹೇಳ್ತಾನೆ. ಯಾಕಂದ್ರೆ ಗೋವಿಂದಗೆ ತುಂಬಾ ಕೋಪ ಜಾಸ್ತಿ ಈ ಸುಭಾಷ ಇಂತ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇದ್ದೆ. ಬದಲಾಗಿದ್ದಾನ ನಾನು ಎಷ್ಟು ಖುಷಿ ಪಟ್ಟಿದ್ದೆ. ಇವನು ಒಂದು ಗರ್ಭಿಣಿ ಅಂತ ಹೆಂಗ್ಸೆ ನೋಡ್ಲಾರ್ದ ಅವಳನ್ನ ಕೈಯಿಂದ ಓಡ್ದಿದ್ದಲ್ದೆ ಅಲ್ಲೇ ಬಿಸಾಕಿ ಬಂದ್ಬಿಡ್ದೆ. ಈಕಿ ಬಂದು ವಿದ್ಯಾಗ ಏನಾಯ್ತು ಅಂತ ನೋಡಕ ಈ ಅಮ್ಮ ಬಂದು ಪುಟ್ಟಿಯಲ್ಲಿ ಬಿಸಾಕಿ ನೀರ್ ತರನ ಅಂತ ಹೋಗ್ತಾಳೆ. ಅಲ್ಲಿ ಹೋಗಿ ಅಲ್ಲಿ ಒಂದು ಹಳ್ಳದಾಗಿದೆ ನೀರ್ ತರನ ಅನ್ನೋ ಟೈಮಿಗೆ ಅದೇ ಟೈಮಿಗೆ ಅಂತ ಹೇಳ್ಕೊಂಡು ಅಸಹ್ಯ ಆಗುತ್ತೆ ಅಂತ ನೋಡಪ್ಪ ಭದ್ರ ನೀನು ವಿದ್ಯಾ ಅಂದ್ರೆ ಮತ್ತೆ ಒಂದೆಲೆ ತಗೊಂಡು ಮಾತಾಡ್ತಾಳ ನೀರ್ ತುಂಬ್ಕೊಂಡ್ ನನ್ನ ಮಗನ ಮೇಲೆ ಈ ರೀತಿ ಸುಳ್ಳು ಆರೋಪ ಮಾಡ್ಬೇಡ ಈಶ್ವರಿ ರಿಕ್ವೆಸ್ಟ್ ಮಾಡ್ಕೊತಾ ಚಿಗವ್ವ ನಿನ್ ಮಗ ಏನೇ ತಪ್ಪು ಮಾಡಿದ ನಂಬುತ್ತೀಯ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಸಾಕ್ಷಿ ಸಮೇತ ಎಲ್ಲರ ಮುಂದೆ ಸಾಬೀತು ಮಾಡಿರ್ತೀನಿ ಅಂತ ಹೇಳಿದ ತಕ್ಷಣ ಮುಗಿತು ಕಣವ ಈ ಸುಭಾಷ್ನ ಮದ್ವೆ ಆಗೋದಲ್ಲ ಅಟ್ಟಿ ಒಳಗಡೆ ಯಾರು ಕೂಡ ಇಟ್ಕೊಳ್ಳೋದಿಲ್ಲ ಅಂತೆಲ್ಲ ಚಿತ್ರ ಕೂಡ ಭಯ ಪಡ್ತಾ ಇರ್ಬೇಕಾದ್ರೆ ದೊಡ್ಡಪ್ಪ ಇಲ್ಲ ದೊಡ್ಡ ಈ ಭದ್ರಾ ಇವರೆಲ್ಲ ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ರೆ ದಯವಿಟ್ಟು ನನ್ನ ನಮ್ಮ ವಿದ್ಯಾ ಏನೋ ಮಾತಾಡ್ತಾ ಇರ್ತಾಳೆ. ವಿದ್ಯಾ ಏನೋ ಮಾತಾಡ್ತಾ ಇದ್ರೆ ದೊಡ್ಡಪ್ಪಗೆ ರಿಕ್ವೆಸ್ಟ್ ಮಾಡ್ಕೊಂತ ಇರ್ತಾಳೆ ಏನೇ ತೀರಿ ಸೊಸೆಯಾಗಿ ಓಡಾಡದ್ ಬಿಟ್ಟು ಸುಮ್ಮನೆ ಕುಂತಿಲ್ಲ ಮಾತಾಡ್ತಾ ಏನೇ ಓಡಾಡ್ತಾ ನಿಮ್ ಸಮಸ್ಯೆ ಈ ಶಿವರಾಮೇಗೌಡ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತದ್ರಲ್ಲಿ ನಿನ್ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಕರ್ಮ ಇನ್ನು ಬಂದಿಲ್ಲ ಕಂಡ್ಲ ಅಂತ ಶಿವರಾಮೇಗೌಡ ತುಂಬಾನೇ ಕೋಪ ಮಾಡ್ಕೊಂಡು ನೀನ್ ಬದಲಾಗಿದೆಯಾ ಅಂತ ನಿನ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ಸಿದೆ ದೇವರ ಸ್ಥಾನದಲ್ಲಿ ನೋಡಿದೆ ಇದೆಲ್ಲ ನನಗೆ ಆಗ್ಬೇಕಾಗಿದೆ ಎಷ್ಟೇ ಆಗಿದ್ರೆ ನೀನು ಭದ್ರಾ ಅಂತ ಆಚೆ ಇದೆ ನಿನ್ ಬುದ್ಧಿ ಬದಲಾಯಿತು ಅಂತ ನಾನು ನಂಬಿದ್ದೆ ತಪ್ಪಾಯ್ತು. ಯಾಕಂದ್ರೆ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತೆಲ್ಲ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಹೇಳಿದ ತಕ್ಷಣ ಯಾಕಲೇ ಇಂಥ ಕೆಲಸ ಮಾಡಿದ ಅಲ್ಲಗಟ್ಟಿ ಅವ್ರಿಗೆ ಸುಳ್ಳು ಹೇಳಿ ಅಣ್ಣನಿಗೆ ಮೋಸ ಮಾಡೋಷ್ಟು ಧೈರ್ಯ ಇಲ್ಲ ಇವತ್ತು ಮಾತ್ರ ಜೀವ ಸಹಿತ ಉಳಿಸೋದಿಲ್ಲ ಅಂತೆಲ್ಲ ಗೋವಿಂದ ಸುಭಾಷನ ಹೊಡಿಯಾಕಂತ ಹೋಗ್ತಾರೆ. ಹೋಗ್ತಲ್ಲೂ ಗೋವಿಂದ ಏನ್ ಮಾಡ್ತಾ ಇದ್ದ ಓಸಿ ತಡ್ಕಳ್ಳ ಅಂತ ಅಮ್ಮ ಹೇಳ್ತಾರ. ಅಯ್ಯೋ ಈ ಅಟ್ಟಿಯಲ್ಲಿ ಯಾಕಪ್ಪ ಪರೀಕ್ಷೆ ಇದೆಲ್ಲ ಯಾಕೆ ಆಗ್ತದೆ ನಿಮ್ ಮಗ ಕೆಲ್ಸ ಮಾಡಿ ಒಳ್ಳೆ ಸುಖವಾಗಿ ನಡೆದೆ ಅಂತ ಅಮ್ಮಮ್ಮ ತುಂಬಾ ಬೇಜಾರಾಗ್ತಾಳ. ನೀವು ಆಟ ಏನಾದ್ರೂ ಒಂದು ಅನಾಹುತ ಇದೆ ಬಂಡವಾಳ ಇಂತ ಮೂರ್ಖತನ ಕೆಲಸ ಮಾಡಿ ಅಂತ ಅಮ್ಮಮ್ಮ ಜಗ್ಗಿ ಬೈತಾರ. ಶಾಕ್ ಆಗ್ಬಿಡ್ತಾರೆ ಸೇರ್ಕೊಳ್ಳೋದಕ್ಕಿಂತ ನೀಚ ಜನ್ಮನ ಅಂತ ತುಂಬಾ ಬೈತಾರ ಅಂತೆಲ್ಲ ಇಷ್ಟೆಲ್ಲ ಸಹಾಯ ಮಾಡಿದ್ವಿ ಅಂತ ಹೇಳ್ಬೇಕು ಅಂತ ಬಂದ ಅವಂದ್ರೆ ನೀವು ಮತ್ತು ಭದ್ರೇಗೌಡ ನನ್ನ ಮಾತಾಡಕ್ಕೆ ಬಿಟ್ಟಿಲ್ಲ ಮತ್ತೆ ಆಮೇಲೆ ಎಲ್ಲರೂ ಆರಾಮಾಗಿದ್ರ ಅಂತ ಖುಷಿ ಆಗಿದ್ದೀರಿ. ಅದೇ ಇನ್ನೊಬ್ಬರು ಭದ್ರೇಗೌಡ ಬಂದು ನನ್ನ ಹತ್ರ ಹೇಳಿದೆ ಹೌದು ಅಪ್ಪಯ್ಯ ಈ ಕುಡಿಯೋದಕ್ಕೆ ಕರ್ಕೊಂಡು ಹೋಗಿದ್ದೆ ಹೇಳಿದಾಗೆ ನನಗೆ ಗೊತ್ತಾಯ್ತು ಇವನು ಕಾಡಿಗೆ ಹೋಗಿ ಮದ್ದು ಕೂಡ ತಂದಿಲ್ಲ ಅಂತೆಲ್ಲ ಹೇಳಿದ್ದೆ. ಸತ್ಯ ಅವನ್ ಬಾಯಿಂದ ಆಚೆ ಬಂತು ಅಂತೆಲ್ಲ ಹೇಳಿದಾರೆ. ಅವತ್ತೇ ಬಡ್ಕೊಂಡ್ರೆಲ್ಲ ಈ ಭದ್ರೆ ಈ ಮೂರಡಿ ಹತ್ರ ತಗಲಾಕೋಬೇಡ ನನ್ನ ಮಾತು ಎಲ್ಲಿ ಕೇಳ್ತೀಯ ಇವಾಗ ನೋಡು ಸರಿಯಾಗಿ ಅನುಭವಿಸ್ತೇನೆ ಅದಕ್ಕೆ ಯೋಗ ಕೂಡ ನಿನ್ ಮುಂದೆ ಕಿತ್ಕೊಂಡು ಹೋಗ್ತಾ ಇದೆ. ಈ ಜನ್ಮದಲ್ಲಿ ಬದಲಾಗಿಲ್ಲ ಅಂತ ಅವರಮ್ಮ ಈಶ್ವರಿ ಮತ್ತು ಈಶ್ವರಿ ಮಗಳು ಚಿತ್ರ ಇಬ್ರು ಈಶ್ವರಿ ಮತ್ತೆ ಶಿವರಾಮೇಗೌಡ್ರ ಅಲ್ಲ ನಿಮ್ ತಮ್ಮನ ಮಗ ಇದ್ದಾಗೆ ಅಂತ ಹೇಳ್ತಾ ಇದ್ರಿ. ಆದ್ರೆ ಸ್ವಂತ ಅಟ್ಟಿ ಅವ್ರೆ ಇಂತ ಮೋಸ ಮಾಡಿದನಲ್ಲ ಹೆಂಗ್ರಿ ಇಂಥವನು ಅಂತ ಗೊತ್ತಾಯ್ತು ನಮ್ಗೆ. ನಿಂತವನು ನನ್ ಮಗಳಿಗೆ ಗಂಡ ಆಗೋದು ನನಗೆ ಸಾಧ್ಯನೇ ಇಲ್ಲ ಅಂತೆಲ್ಲ. ನನ್ನ ಮಗಳಿಗೆ ಯಾವುದರಲ್ಲಿ ಏನು ಕಡಿಮೆನೆ ಮಾಡಿಲ್ಲ. ನಮ್ಮ ಮಗಳಿಗೆ ಬೇಕಾಗಿರೋದು ಆಸ್ತಿ ಅಂತಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸಾಕಷ್ಟು ಆಸ್ತಿ ಇದೆ. ಹಂಗಾಗಿ ನನ್ನ ಆಸ್ತಿ ಫೋನ್ ಮಾಡಿದ್ರೆ ಫೋನ್ ಹೋಗ್ತಾ ಇಲ್ಲ ಬೇಕಂತ ಏನಿಲ್ಲ. ಪರವಾಗಿಲ್ಲ ಕಣ್ಲು
ಈ ಬಟ್ಟೆನೇನು ನಾನು ಹುಡುಕಿದ್ರು ಕೂಡ ಸಿಗೋದಿಲ್ಲ ಇಂಥ ಒಳ್ಳೆ ನನ್ನ ಮಗಳನ್ನ ಇಂಥ ಡಗಲ್ ಬಾಜಿಗೆ ಕೊಡ್ಬೇಕ ಅಂತ ಸಂಪತ್ ಕುಮಾರ್ ಕೂಗಾಡ್ಬಿಡ್ತಾರ. ಅಯ್ಯೋ ಬೀಗ್ರೆ ಏನ್ ಮಾತಾಡ್ತಾ ಇದ್ದೀರಿ ನೋಡಿ, ಏನೋ ಗೊತ್ತಿಲ್ದ ಆಗಿದೆ ಈಶ್ವರಿ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಇದೇ ಟೈಮಿಗೆ ವಿದ್ಯಾ ಇಲ್ಲಿ ಬಂದ್ ನಿಂದಿರ್ತಾಳೆ. ಹಿಂಗೆ ಹಾಕ್ಲಾ ಅಣ್ಣ ಈ ಗುಳ್ಳೆನರಿ ಸುಭಾಷನ ಮಾತ್ರ ನಂಬಾರ್ದು, ಮಾಡಿರೋ ಕರ್ಮ ಏನು ಅಂತ ನಿಂಗೆ ಗೊತ್ತಾ ಅಂತೆಲ್ಲ ಕೇಳಿ ಮೊನ್ನೆ ನಿಮ್ಮ ಮಂತ್ರಿ ಎಷ್ಟು ಎಲ್ಲ ಕೆಟ್ಟದಾಗ ನಡ್ಕೊಂಡಿದ್ದಾನ ಅಂತೆಲ್ಲ ಕಳಿಸ್ತೀನಿ ಅಂತೆಲ್ಲ ಹೇಳ್ತಾನ. ನಾವು ಇದುವರೆಗೂ ಯಾರ ಮುಂದೆ ಹೇಳಿಲ್ಲ ಅಂತ ಹೇಳಿ ಸಾವಿತ್ರಿನೂ ಹೇಳ್ಬಿಡ್ತಾರ ಅವ್ರ ಅಣ್ಣನ ಮುಂದೆ. ಅಂದರೆ ವಿನಂತಿ ಹತ್ರ ನನ್ನನ್ನೇ ಬೂದ್ ಗುಂಬಳ ಅಂತ ಮುಖ ಸೀದ್ ಗುಂಬಳ ಆಗೈತೆ ನೋಡ. ಸಾವಿತ್ರಿ ಮಗಳಿಗೆ ಹೇಳ್ತೇನೆ ಅಂತ ಮದುವೆ ಗೊತ್ತಿತ್ತಾ ಅಂತ ಟೈಮ್ ಬೇರೆ ಇನ್ನೊಂದ್ಸಲ ಫೋನ್ ಮಾಡಲ ಹುಡುಗಿ ಜೀವನ ಹಾಳು ಮಾಡಿದಾನ ಬಂದ್ರ ಅಂತೆಲ್ಲ ಹೇಳಿದ ಆ ಕಡೆ ಮರ್ಯಾದೆ ಮದ್ವೆ ಮಂಟಪದಲ್ಲಿ ಬೇಕು ಅಂತಾನೆ ಬರ್ತಾರ ಬಿಡ್ಲು ಸರಿಯಾದ ಟೈಮ್ ಯಾಕೆ ತಲೆ ಇಲ್ಲಿ ತನಕ ಬಂದಿನಿ ನವ್ಯಾನು ಅವರಪ್ಪನ ಮುಂದೆ ಮಂಟಪದ ಸದ್ಯಕ್ಕೆ ಸಾಕ್ಬಿಡ್ಲ ಅಂತ ಎಲ್ಲ ತಯಾರಿ ಆಗೋಯ್ತು. ನಮ್ ಬಂದು ಬಳಗ ಶುರು ಆಯ್ತು. ಆದ್ರೆ ಇನ್ನು ಹುಡುಗಿನ ಕರ್ಕೊಂಡೇ ಬಂದಿಲ್ಲಲ್ಲ ಅಂತೆಲ್ಲ ಹೇಳಿದ. ಹೊಸ ತಪ್ಪುಗಳೇ ಕಾಣಿಸ್ತಾ ನೀನ್ ಸರಿ ನಿನ್ನಿಂದ ಸರಿ ದಾರಿನೇ ಕಾಣಿಸ್ತಾ ಇಲ್ಲ ಅಂತ ಗೋವಿಂದ ಕೂಡ ಅಳ್ತಾ ಇದ್ದಾಗ ಅವ್ನ್ ಮಾಡಿರೋ ತಪ್ಪ ನೀನ್ ಇವ್ರಿಗಂತ ಫುಲ್ ಟೆನ್ಷನ್ ಆಗ್ಬಿಟ್ರಿ ನಮ್ಮ ಮಗಳಿಗೆ. ಅಪ್ಪಯ್ಯ ಏನ್ ಮಾಡ್ತಾರೋ ಪ್ರಕಾರ ಹೆಣ್ಣು ಒಂದು ಕೇವಲ ದಿಬ್ನ ಬರ್ತಾ ಇಷ್ಟ ಬಂದಾಗ ಬಳಸ್ಕೊಂಡ್ ಎಂಜಾಯ್ ಮಾಡ್ಬೋದು ಅಂತ ನವ್ಯ ಹೇಳ್ಬಿಡ್ತಾರ. ಫೋನ್ ಮಾಡಿ ಹೋಗಿ ಇಷ್ಟೆಲ್ಲ ಆದ್ರೂ ಕೂಡ ಬದಲಾಗಿಲ್ಲ ಅಂದ್ರೆ ಏನ್ ಅರ್ಥ ಗೊತ್ತಾ, ಇವ್ರಿಗೆ ಸರಿಯಾಗಿ ಪಾಠ ಕಲ್ಸೋರು ಯಾರು ಇಲ್ಲ ಅಂತ ಹೇಳಿ ವಿದ್ಯಾನು ಏನೋ ಜೊತೆ ಮದ್ವೆ ಆಗೋದು. ವಿದ್ಯಾನ ಹೋದ್ಮೇಲೆ ಈಶ್ವರಿಗೆ ತುಂಬಾ ಟೆನ್ಷನ್. ಗೋಳಿಗೆ ತಾಳಿ ಬಿಡೋಕು ಮುಂಚೆ ಇವನ್ ಮುಖ ಎಲ್ಲ ಬಯಲಾಗಿದೆ. ಈ ಕಡೆ ಇಲ್ಲಿ ವಿದ್ಯಾ ಹೋಗಿರೋದ್ ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ. ಇನ್ನೇನಮ್ಮ ನೋಡ್ತಾ ಇದೆ ಅಬ್ಬಾ ಇವ್ರ ಸಾವಾಸನು ಬೇಡ ಅಂತೆಲ್ಲ ವಿದ್ಯಾ ಹೋಗ್ತಾಳೆ. ಒಂದ್ ನಿಮಿಷ ಅಪ್ಪ ಅಂತೆಲ್ಲ ಯಾರಿಗೂ ಗೊತ್ತಿರಲ್ಲ ವಿದ್ಯಾ ಎಲ್ಲಿಗೆ ಹೋಗ್ತಾಳೆ ಅಂತೆಲ್ಲ ನಾನು ಈಗ ಮದ್ವೆ ಆಗ್ತೀನಿ. ಬ್ಯಾಂಡ್ ಸೌಂಡ್ ಬಂದಾಗ ಇವ್ರ ತಾಯಿ ಮಗಳಿಗೆ ಫುಲ್ ಟೆನ್ಷನ್ ಆಗ್ತಿದ್ರೆ ಸಾವಿತ್ರಿ ಮಗಳಿಗೆ ಅತ್ತೆ ಬಂದ್ರು ಅನ್ಸುತ್ತೆ ಎಲ್ಲರ ನಡಿ ನನ್ ಮದ್ವೆ ನಿಂದ್ರಿಸ್ತಾರೆ ಅನ್ಕೊಂಡೆ ಬಂದ್ಬಿಟ್ಟಾರಲ್ಲಪ್ಪ ಇವ್ರು ಅಂತೆಲ್ಲ ಹೇಳಿ ಹೊರಗೆ ಬರ್ತಾರೆ. ಅದೇ ಟೈಮಿಗೆ ಮದುಮಗಳು ಬರ್ತಾರೆ. ಅವ್ರ ಸಂಪತ್ ಕುಮಾರ್ ಮತ್ತೆ ಅವ್ರ ವೈಫ್ ನವ್ಯ ಅಂತೆಲ್ಲ ಹೇಳಿ ಈಶ್ವರಿ ಮುಟ್ಟಿದ್ರೆ ಕೈ ಜಾಡ್ಸಿಬಿಡ್ತಾವ. ನವ್ಯ ಮುಟ್ಟಿಸ್ಕೊನಲ್ಲ ಏನು ಅಂತ ಸರಿ ಬಿಡ್ಕೊಳವ ಅಂತೆಲ್ಲ ಹೇಳಿದಾಗ ಅವ್ನ ಮದ್ವೆ ಆಗ್ತೀನಿ ಅವನಿಗೆ ಇದು ಸುಗುಣ ಕೊಡೋದು ವಿನಂತ್ರಿ ಹೋಗಿ ಆರ್ತಿ ತಗೊಂಬಾರಿ ಅಂತ ಸರಿ ಅಂತೇಳಿ ಅಭಿನಂತ್ರಿ ಆರ್ತಿ ತಗೊಂಡ್ಬಂದು ಮೋಹನ ಕೊಡ್ತಾನೆ. ನೋಡವ ಕಾರ್ ಎಷ್ಟು ಚಂದಾಗೈತಿ, ಈ ಕಾರ್ನ ಹೋಗ್ಬೇಕಂದ್ರೆ ನಾವ್ ಏಟ್ ಪುಣ್ಯ ಮಾಡೀವಿ ಅಂತೆಲ್ಲ ಹೇಳಿ ಹೇಳಿದಾಗ ನೋಡ್ದೆ ಕೋಪ ಮಾಡ್ಕೊಂತಾಳ. ಅಂತೆಲ್ಲ ಹೇಳಿ ಇಷ್ಟೆಲ್ಲ ಆದ್ಮೇಲೆ ನನ್ನನ್ನೇ ಮದ್ವೆ ಆಗ್ತೀನಿ ಅಂತಾಳಲ್ಲ ಅದೃಷ್ಟ ಈ ಕಾರ್ ಒಳಗೆ ಕುಂತ್ಕೊಂಡು ಹೋಗ್ಬೇಕಂತ ಯಾರ ಪಾಲಿಗೆ ಹೇಳ್ತಾ ಇರ್ತಾರ. ಸಂಪತ್ತು ಎಲ್ಲ ಸಿಗುತ್ತೆ ನಂದೇ ಆಗುತ್ತೆ ಅಂತ ಇವ್ರೇನು ಸನ್ಮಾನ ಸಾವಿತ್ರಿ ಕೂಡ ಅಂತೆಲ್ಲ ಅಲ್ಲ ಕಣವ ಇವಳಿಗೆ ಏನಾದ್ರೂ ತಲೆ ಕೆಟ್ಟಿದೆ ನಂಬು ಅಂತೆಲ್ಲ ಹೇಳಿ ಸಾವಿತ್ರಿ ಆ ಒಡವೆ ನೋಡಿ ಖುಷಿ ಪಡಕ್ ಹೋಗ್ದೆ. ಒಡವೆ ಸರಿ ಮಾಡಕ್ ಹೋದ ಮತ್ತೆ ಹೇಳಿ ಮದ್ವೆ ನಿಲ್ಲಿಸ್ತೀನಿ. ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ಸುಭಾಷನೇ ಮದ್ವೆ ಮೋಹನ ಬಂದು ಆರ್ತಿ ತೆಗಿತಾ ಮೋಹನ ಬಂದು ಈ ನವ್ಯ ಏನಂತ ಅರ್ಥ ಆಗ್ತಾ ಇಲ್ಲ ಕಣವ ಅಂತ ಏನಂತ ತೋರಿಸ್ತೀನಿ ಸುಭಾಷ ನನಗೆ ತೋರ್ಸ ನನಗೆ ಕಾಣ್ತಾ ಇರೋ ಹಗಲ್ ಗಣಸ ಸಾಗ್ಬೇಕಲ್ಲಾತಿಗೆ ಅಂತ ಸಾವಿತ್ರಿ ನನ್ನ ಮಗ ತಾಳಿ ಕಟ್ಲಿ ಏನು ಅಂತ ಎಲ್ರ ಮುಖಕ್ಕೂ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವಾಳ್ಸಿ ಕೂಕು ಬಿಡ್ತೀನಿ. ನೀನ್ ನೋಡ್ಬೇಕಂದ್ರೆ ನನ್ನನ್ನ ಶೆಡ್ ನೋಡ್ಕೋಬೇಕು ಅಂತ ಹೇಳಿ ಸಾವಿತ್ರಿ ಒಳೊಳಗೆ ಮತ್ತೆ ಈಶ್ವರಿ ಒಳೊಳಗೆ ಮಾತಾಡ್ಕೊಂತ ಆದ್ಮೇಲೆ ಸರಿ ನಡಿ ಮೋಹನ ಹೋಗಿ ಆರತಿ ತೆಗಿ ಅಂತ ಮೋಹನ ಆರತಿ ತೆಗಿತಾನ. ಒಂದೇ ಒಂದು ರೂಪಾಯಿ ಕೂಡ ನಮ್ಮ ಮನೆಯಿಂದ ಈ ಮನೆಗೆ ಒಳಗೆ ಹೋಗಿದ್ವಿ. ಶಿವರಾಮ ಗೋವಿಂದು ಮತ್ತೆ ಸಂಪತ್ತು 10 ನಿಮಿಷ ತಡೆದು ಬಂದ್ಬಿಡ್ರಿ ಅಂತ ಅದೇ ಟೈಮಿಗೆ ಆ ಹುಡುಗಿ ಎಡಗಾಲಿಟ್ಟು ಒಳಗೆ ಹೋಗ್ತಾ ಇರ್ತಾಳ. ಅವಾಗ ಇವ್ರು ಬಂದು ಬೈದ್ ಬಿಡ್ತಾರ. ಕೋಟಿ ಬಲ್ಗಟ್ಟು ಒಳಗೆ ಹೋಗವ ಅಂತೆಲ್ಲ ಈಶ್ವರಿ ಹೇಳ್ತಾಳ ಸೊಸೆಗೆ. ಎಡಗಾಲಿ ಇಟ್ಟು ಬಿಟ್ಟಿರ್ತಾಳ ಇಟ್ಕೊಂಡಿರ್ತಾರೆ ಈಶ್ವರಿ. ಅದೇ ಟೈಮಿಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ ಅಂತೆಲ್ಲ ಹೇಳಿ ಇಲ್ಲಿ
ಇಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಸುಭಾಷ ರಿಕ್ವೆಸ್ಟ್ ಮಾಡ್ಕೊಂಡು ಆಸೆ ಪಡ್ತಾ ಇರೋದು ವಿಚಾರ ನಾನೇನು ಬೇಗ ಅಂತರ ಮಾಡಿಲ್ಲ, ಅವರೆಲ್ಲರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನನ್ನ ಮಾತು ಹಸಿ ಕೇಳವ ಅಂತ ನಾಳೆ ಎಪಿಸೋಡ್ ಅಂತೆಲ್ಲ ಹೇಳಿ ಕೈ ನಿಲ್ಲಿಸಿ ಅವ್ರಿಗೆ ನೀನೇನು ನಿನ್ನ ಎಂಥವನು ಅಂತ ನಿನ್ನ ಬಂಡವಾಳ, ನೀನು ಎಷ್ಟು ಜನ ಜೀವನ ಹಾಳು ಮಾಡಿ ನಿನ್ನ ಬಂಡವಾಳ ಏನು ಜಾತಕ ಏನು ನಿನ್ನೆ ಎಲ್ಲ ಗೊತ್ತಾಗಿದೆ ಅಂತೆಲ್ಲ ಹೇಳಿ ನವ್ಯ ನಾಳೆ ಮುಗು ಹೊಡೆದಂಗೆ ಹೇಳ್ತಾಳ. ಇನ್ನೂ ಟ್ವಿಸ್ಟ್ ಇಟ್ಟಿದಾರ, ಏನು ಮಾಡ್ತಾ ಇದಾರ ಏನಿಲ್ಲ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಎಪಿಸೋಡ್ ಅಂತೂ ತುಂಬ ಥ್ರಿಲ್ಲಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಎಪಿಸೋಡ್ ನೋಡ್ಬೇಕು, ಯಾಕಂದರೆ ಇಲ್ಲಿ ಭದ್ರನೂ ಬರ್ತಾ ಇದ್ದಾನ, ಆಮೇಲೆ ಇವರೂ ಬರ್ತಾ ಇದ್ದಾರೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.